ಹಾಯ್ ಹಲೋ ಎವ್ರಿವಾನ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಚೈತ್ರ ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ಏನಪ್ಪ ಇದು ಅಕ್ಕಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಿಂಗೆ ಕವರ್ ಕಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರಾ? ಏನು ಗೊತ್ತಾ, ಇದು ಅಕ್ಕಿ ಮತ್ತು ಪುಡಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇದ್ರ ಜೊತೆಗೆ ಸ್ವಲ್ಪ ಚಿಕನ್ನು, ಇದನ್ನೆಲ್ಲ ನಾವು ಒಂದು ಕಡೆ ಕೊಡ್ತೀವಿ. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಇವತ್ತು ಸಂಡೇ ಅಂದರೆ ಮಕ್ಕಳಿಗೆ ಸಮ್ಮರ್ ಡೇಸ್ಗೆ ಆಗಲೇ ರಜೆ ಕೊಟ್ಬಿಟ್ಟಿದ್ದಾರೆ ಮಕ್ಕಳಿಗೆ. ಹಂಗಾಗಿ ನಾವಿವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಯಾವುದಪ್ಪ ಅಂತಂದರೆ ಇಲ್ಲೇ ಕುಣಿಗಲ್ ಹತ್ರದಲ್ಲಿರೋ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಅಂದರೆ ಕುಣಿಗಲಲ್ಲಿ ತುಂಬ ಫೇಮಸ್ ಜಾಗ ಅಂತ ಹೇಳ್ಬೋದು ಇದನ್ನು, ಕುಣಿಗಲ್ನ ರಂಗನಾಥ ಸ್ವಾಮಿ ಬೆಟ್ಟ. ನನ್ನ ಮಗಳಿಗೆ ಗಾಡಿ ಸ್ವಲ್ಪ ಟ್ರೈನಿಂಗ್ ಇದೆ, ಬಟ್ ಅಷ್ಟು ನೀಟಾಗಿ ಓಡ್ಸೋಕ್ಕೆ ಬರಲ್ಲ. ನಾನು ಓಡಿಸ್ತೀನಮ್ಮ ಸ್ವಲ್ಪ ದೂರ ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು, ಅದಕ್ಕೆ ಟೌನಲ್ಲೆಲ್ಲ ಕೊಡಲಿಲ್ಲ, ನಮ್ಮೂರು ಪಕ್ಕದಲ್ಲಿ ಒಂದು 2 ಕಿಲೋಮೀಟ್ರ್ ಆಗೋಷ್ಟು ಮಾತ್ರ ಓಡಿಸೋದಕ್ಕೆ ಕೊಟ್ಟಿದ್ದೆ ಅವಳಿಗೆ. ನಮ್ಮ ಹಸ್ಬೆಂಡು ಮತ್ತು ಮಗ ಮುಂಚೆನೇ ಬಂದು ಚಿಕನ್ ಕಟ್ ಮಾಡಿಸಿದ್ರು. ಈ ದೇವಸ್ಥಾನಕ್ಕೆ ಏನಪ್ಪ ಅಂತಂದರೆ ನಾವು ಒಂದು ಕೋಳಿ ಅಂದರೆ ಒಂದು ಕೋಳಿಲಿ ಕಟ್ ಮಾಡಿಸ್ಬಿಟ್ಟು ಒಂದು ಅರ್ಧ kg ಚಿಕನ್ನು, ಅಕ್ಕಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಕೊಡ್ತೀವಿ 500ಗೆ. ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ. ಅಂದರೆ ಇದು ಕುಣಿಗಲ್ಲಿಂದ ಒಂದು 6-7 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇನೆ. ತುಂಬ ಹತ್ರ, ಅಂದರೆ ಕುಣಿಗಲ್ಗೆ ತುಂಬ ಹತ್ರ ಇದು ದೇವಸ್ಥಾನ. ನಾವು ಶ್ರಾವಣದಲ್ಲೇ ಹೋಗ್ಬೇಕಾಗಿತ್ತು, ಹೋಗೋಕ್ಕಾಗಿರಲಿಲ್ಲ, ಮಕ್ಕಳಿಗೆ ರಜೆ ಸಿಕ್ಕಿರಲಿಲ್ಲ ಅಂತ ಹೋಗಿರಲಿಲ್ಲ. ಹಂಗಾಗಿ ಇವಾಗ ಮಕ್ಕಳು ಮನೆ ಹತ್ರ ಇದ್ದಾರಲ್ಲ, ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು 2 ಗಾಡೀಲಿ ಹೋಗ್ತಾಯಿದ್ದೀವಿ. ನಮ್ಮ ಹಸ್ಬೆಂಡು ಮಗ ಒಂದು ಗಾಡೀಲಿ ಹೋಗ್ತಾಯಿದ್ದಾರೆ, ನಾನು ಮತ್ತು ನನ್ನ ಮಗಳು ಒಂದು ಗಾಡೀಲಿ ಹೋಗ್ತಾಯಿದ್ದೀವಿ. ಈ ದೇವಸ್ಥಾನಕ್ಕೆ ಅದೇ ಚಿಕನ್ನು ಮತ್ತು ಅಕ್ಕಿ ಇದು ಎಲ್ಲ ಕೊಟ್ಟರೆ ಅವರು ನಮಗೆ 500 ಮನೆಗೆ ಕೊಡ್ತೀವಿ, ಅವರು ನಮಗೆ ಲಾಸ್ಟಲ್ಲಿ ಬರಬೇಕಾದ್ರೆ ಪ್ರಸಾದ ಕೊಡ್ತಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ನೋಡಿ ಇಲ್ಲಿ ಚೌಟ್ರಿಗಳಿದೆ, ಅಂದರೆ ಒಂದು 3-4 ಚೌಟ್ರಿಗಳಿದೆ. ಆ ಚೌಟ್ರಿನಲ್ಲಿ ಫಂಕ್ಷನ್ ಮಾಡ್ತಿದ್ದಾರೆ. ಒಂದು ಇದು ಕರ್ನೇರೆ ಫಂಕ್ಷನ್, ಬೀಗರ ಔತಣಕೂಟದ್ದು ಒಂದು ಫಂಕ್ಷನ್ನು, ಅದು ಫಸ್ಟ್ನೇ ಚೌಟ್ರಿಲಿ ನಡೀತಾ ಇತ್ತು. ಇದು ನೆಕ್ಸ್ಟು ಈ ಚೌಟ್ರಿಲೂ ಕೂಡ ಫಂಕ್ಷನ್ ಮಾಡ್ತಿದ್ದಾರೆ, ನಾಮಕರಣ ಮಾಡ್ತಿದ್ದಾರೆ. ಅಂದರೆ ಸಂಡೇ ಇರೋದ್ರಿಂದ ಫಂಕ್ಷನ್ಗಳು ತುಂಬ ಚೆನ್ನಾಗಿ ಇಲ್ಲಿ ಮಾಡ್ತಾರೆ. ಒಂದು 5-6 ಚೌಟ್ರಿ ಇದೆ. ಇಲ್ಲಿ ದೇವರಿಗೆ ಹರಸ್ಕೊಂಡಿರೋರು, ಅಂದರೆ ಈ ಥರ ಆದರೆ ಮಾಡ್ತೀವಪ್ಪ ಅಂತ ಹರಸ್ಕೊಂಡಿರ್ತಾರೆ, ಅಂಥವ್ರು ಕೂಡ ಇಲ್ಲಿ ಮಾಡ್ತಾರೆ. ಆಮೇಲೆ ಇಲ್ಲೇ ಹತ್ರದಲ್ಲಿರೋರು ಕೂಡ ಮಾಡ್ತಾರೆ. ತುಂಬ ಜಾಗ ಚೆನ್ನಾಗಿದೆ ಮಾಡೋದಕ್ಕೆ. ನೋಡಿ ಇದು ಸ್ಟ್ರೈಟ್ ಹೋದರೆ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ, ಬಟ್ ನಾವು ಇಲ್ಲಿ ರೈಟ್ ಸೈಡಿಗೆ ಬಂದ್ವಿ. ಯಾಕಪ್ಪ ಅಂತಂದರೆ ಇದೇ ಮನೆಗೆ ನಾವು ಕೊಡೋದು ಇದನ್ನು. ಬೆಳಗ್ಗೆ ಆವಾಗಲೇ ತೋರಿಸಿದ್ನಲ್ಲ, ಅಕ್ಕಿ ಮತ್ತು ಚಿಕನ್ನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇಲ್ಲಿ ಕೊಟ್ಟು ಹೋದರೆ ಅವ್ರದ್ದೇ ಮನೆಯವರು 500 ಮೇಲ್ಗಡೆ ಇರ್ತಾರೆ ಬೆಟ್ಟದಲ್ಲಿ, ಅವ್ರ ಕಡೆಯಿಂದ ಪೂಜೆ ಮಾಡಿಸ್ಕೊಂಡು ಕೆಳಗಡೆ ಬರ್ತೀವಿ. ನೋಡಿ ನಮ್ಮ ಮಗ ನಮ್ಮ ಹಸ್ಬೆಂಡು ಏನೂ ಮಾಡಲ್ಲ, ಸುಮ್ಮನೆ ನಿಂತ್ಕೊಳ್ಳೋದಷ್ಟೇ, ಅದನ್ನು ತೊಗೊಂಡೋಗಿ ಕೂಡ ಕೊಡಲ್ಲ. ಅದನ್ನು ಕೊಟ್ಬಿಟ್ಟು ಈಗ ನಾವು ಡೈರೆಕ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅಂದರೆ ಇಲ್ಲಿ ಇರೋರೆ 500, ಅಂದರೆ ಈ ಮನೆಯವರು 500 ಮೇಲ್ಗಡೆ ಇರ್ತಾರೆ, ನಮಗೆ ಪೂಜೆ ಮಾಡಿ ಅವ್ರು ಕೊಡ್ತಾರೆ. ಸೊ ನೋಡಿ ಗಾಯ್ಸ್, ಗಾಡಿ ಎಳಿತಾನೆ ಇಲ್ಲ, ನಮ್ಮಮ್ಮ ಕಷ್ಟಪಟ್ಟು ಎಕ್ಸ್ಲೇಟ್ರ್ ಕೊಡ್ತವ್ರೆ. ಬಂದ್ವಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ. ಫೈನಲಿ ರೀಚ್ ಆದ್ವಿ. ಸಮುದಾಯ ಭವನ. ತುಂಬ ಬಿಸಿಲು ಬೇರೆ ಇತ್ತು, ನಾವು ಹಂಗೂ ಬೇಗನೆ ಹೊರಟ್ವಿ. ಆದರೂ 10 ಗಂಟೆಗೆಲ್ಲ ಹೊರಟ್ರು ತುಂಬ ಬಿಸಿಲು. ನೋಡಿ ಇಲ್ಲಿ ಬೋರ್ಡ್ ಕಾಣ್ತಿದೆಯಲ್ಲ, ಇಲ್ಲಿಂದ ಮೆಟ್ಲುಗಳಿದೆ, ಮೆಟ್ಲು ಮೇಲೆ ಹತ್ಕೊಂಡು ಹೋಗ್ಬೋದು. ಮೇಲ್ಗಡೆ ಎಲ್ಲ ಸೀಟ್ ಹಾಕ್ಸಿದ್ದಾರೆ, ಆದರೆ ನಾವು ಈ ಕಡೆ ಒಂದು ರೂಟ್ ಐತೆ, ಅಲ್ಲಿ ಹೋಗೋಕ್ಕಾಗಲ್ಲ, ಅದಕ್ಕೆ ಈ ಕಡೆ ರೂಟ್ ಹೋಗ್ತಾ ಇದೆ. ನೋಡಿ ಅಲ್ಲೊಂದು ಅಣ್ಣ ಬರ್ತವ್ರೆ. ಅಲ್ಲಿ ನೋಡಿ ವ್ಯೂ ಎಷ್ಟು ಚೆನ್ನಾಗೈತೆ. ಗಾಡಿ
ಕಾರ್ಗಳು ಬೆಟ್ಟ ನೋಡಿ. ಮೆಟ್ಲು ಹತ್ಕೊಂಡು ಹೋದರೆ ತುಂಬ ಲೇಟ್ ಆಗುತ್ತೆ ಅಂತ ಬೈಕಲ್ಲೇ ದೇವಸ್ಥಾನದ ಮೇಲಿಕ್ಕೆ ಇಲ್ಲಿಗೆ ಬಂದ್ವಿ. ಬಟ್ ರೋಡ್ ಅಂತೂ ತುಂಬ ಕಷ್ಟ ಇದೆ. ತಿರುಪತಿ ರೋಡ್ ಇದ್ದಂಗಿದೆ, ಕರ್ವು ತುಂಬ. ನಮಗೆ ಹೊತಿ ಖಾಲಿ ನೀವ ಬಂದ್ಬಿಟ್ಟಿದೆ. ಬಾರ ಪಂಕಜ್. ಅಲ್ಲ ಅಲ್ಲೇ ಹತ್ತುತ್ತೀನಿ, ಮೆಟ್ಲೆ ಹತ್ತುತ್ತೀನಿ ನಿಂತಿದ್ದ, ಇಲ್ಲ ಹತ್ತು ಬರಕ್ಕೆ ಇದು ಮಾಡ್ತಾನೆ. ಇಲ್ಲಿ ರೋಡ್ ಕೆಲಸ ಬೇರೆ ಸ್ಟಾರ್ಟ್ ಮಾಡಿದ್ದಾರೆ. ದೇವಸ್ಥಾನದ್ದು ಕೂಡ ಕೆಲಸ ಮತ್ತು ರೋಡ್ ಕೆಲಸ ಎರಡೂ ಮಾಡ್ತಿದ್ದಾರೆ. ಹಂಗಾಗಿ ಗಾಡೀಲಿ ಬರುವಾಗ ತುಂಬ ಹುಷಾರಾಗಿ ಬರಬೇಕು. ನನ್ನ ಮಗ ಬೇರೆ ಸಪ್ಪುಗೆ ಮುನ್ಸ್ಕೊಂಡಿದ್ದ. ಯಾಕಪ್ಪ ಅಂದರೆ ಮೆಟ್ಲು ಹತ್ಕೊಂಡು ಬರೋಕ್ಕೆ ಬಿಡಲಿಲ್ಲ ಅಂದ್ಬಿಟ್ಟು. ಇಲ್ಲಿಂದ ವ್ಯೂಸ್ ಅಂತೂ ಕೆಳಗಡೆ ನೋಡಿದ್ರೆ ತುಂಬ ಚೆನ್ನಾಗಿದೆ. ನೋಡಿ ದೇವಸ್ಥಾನದ ಹತ್ರ ಬಂದ್ವಿ. ಈ ದೇವಸ್ಥಾನದ್ದು ಇನ್ನೊಂದು ಏನಪ್ಪ ಸ್ಪೆಷಲ್ ಅಂದರೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಾಗಿಲಿಲ್ಲ. ಈ ದೇವಸ್ಥಾನದ ಬಾಗಿಲು ಕುಣಿಗಲ್ನ ಕೆರೆಯಲ್ಲಿದೆ ಅಂತ ಹೇಳ್ತಾರೆ. ಅದು ಇಷ್ಟು ಸುಳ್ಳು ಸತ್ಯ ಗೊತ್ತಿಲ್ಲ. ಬಟ್ ಗೊತ್ತಿರೋರು ಹಳೆಯವರು ಅಂದರೆ ತುಂಬ ಹಿಂದೆ ತಿಳ್ಕೊಂಡಿರೋರು ಹೇಳೋದು ಈ ದೇವಸ್ಥಾನದ ಬಾಗಿಲು ಕುಣಿಗಲ್ನ ಕೆರೆಯಲ್ಲಿದೆ ಅಂತ ಹೇಳ್ತಾರೆ. ನೋಡಿ ದೇವಸ್ಥಾನದೊಳಗಡೆ ಬಂದ್ವಿ. ದೇವಸ್ಥಾನದೊಳಗಡೆ ತುಂಬ ಜನ ಇದ್ದರು. ತುಂಬ ಜನ ಇದ್ದಿದ್ದರಿಂದ ಅಷ್ಟು ವಿಡಿಯೋ ಮಾಡೋಕ್ಕಾಗಿಲ್ಲ. ನೋಡಿ ಇದು ದೇವಸ್ಥಾನ ಅಂದರೆ ರಂಗಪ್ಪನ ಹಳೆಯ ಒಂದು ಅಂದರೆ ದೇವರು ಈ ರೂಪದಲ್ಲಿ ಇದ್ದರು ಅಂತ ಹೇಳ್ತಾರೆ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆದರೆ ಜನ ಜಾಸ್ತಿ ಇದ್ದರು. ಭಾನುವಾರ ಆಗಿರೋದ್ರಿಂದ ತುಂಬ ಜನ ಇದ್ದರು. ದೇವಸ್ಥಾನದಲ್ಲಿ ನಿಮಗೆ ಸೈಡಲ್ಲಿ ಇಟ್ಟಿದ್ರು, ಅದನ್ನು ತೋರಿಸ್ದೆ. ಅದೇನಪ್ಪ ಅಂದರೆ ದೇವರು ಈ ರೂಪದಲ್ಲಿ ಇದ್ದರು ಅನ್ನೋದೊಂದು ನಂಬಿಕೆ. ಹಂಗಾಗಿ ತೋರಿಸಿದ್ದೀನಿ ನಿಮಗೆ ಅದು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಮಕ್ಕಳು ಕೂಡ ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕಿದ್ವಿ. ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಇಲ್ಲಿ. ನಮ್ಮ ಮಕ್ಕಳು ಅಮ್ಮ ನಾವು ನಡ್ಕೊಂಡೇ ಬರ್ತೀವಿ, ನೀವು ಗಾಡೀಲಿ ಬನ್ನಿ ಅಂತ ಪಾಪ ನಡ್ಕೊಂಡೇ ಬರ್ತೀವಿ ಮೆಟ್ಲ ಮೇಲೆ ಅಂದರು. ಸರಿ ಅವ್ರ ಆಸೆ ಯಾಕೆ ಇದು ಮಾಡೋದು ಅಂದ್ಬಿಟ್ಟು ಸರಿ ಆಯಿತು ನಡ್ಕೊಂಡೇ ಬನ್ನಿ ಅಂದ್ವಿ. ನಾವಿಬ್ಬರು ಗಾಡೀಲಿ ಬರೋಣ ಅಂತ ಹೊಟ್ವಿ. ಆದರೆ ಮಕ್ಕಳು ಹೋಗಿದ್ದ ಕಡೆ ಎಲ್ಲ ಏನಾದರೂ ಕೊಡಿಸಿ ಅಂತ ಕೇಳೋದು ಮಕ್ಕಳು ಹಠ. ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಒಂದೇ ಒಂದು ಅಂಗಡಿ ಇಟ್ಕೊಂಡಿದ್ರು. ಅಲ್ಲಿ ನೋಡಿ ಇದು ಬಬಲ್ಸ್ ಥರ ಊದೋದು ತೊಗೊಂಡ್ರು 20 ರೂಪಾಯಿ ಕೊಟ್ಟು. ನೆಕ್ಸ್ಟು ನಾನು ಹಸ್ಬೆಂಡು ಬೈಕಲ್ಲಿ ಬರೋಣ ಅಂತ ಬಂದ್ವಿ. ಆಲ್ರೆಡಿ ನಾವು ಕೆಳಗಡೆ ನೋಡಿ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅಂದರೆ ಬೆಟ್ಟದ ರಂಗನಾಥ ಸ್ವಾಮಿ ಮೇಲಿದೆ, ಕೆಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿಗೆ ನಾವು ಗಾಡೀಲಿ ಬರೋದ್ರೊಳಗಡೆ ಆಲೇ ಅವ್ರು ಬಂದು ನಿಂತಿದ್ರು ನಡ್ಕೊಂಡು ಬಂದು. ಇಲ್ಲಿ ಅಷ್ಟು ಜನ ಇರಲಿಲ್ಲ. ನಾನಂತೂ ಆಂಜನೇಯ ಸ್ವಾಮಿ ಭಕ್ತೆ ಅಂತಲೇ ಹೇಳ್ಬೋದು. ನನಗೆ ಆಂಜನೇಯ ಕಂಡ್ರೆ ತುಂಬ ಭಕ್ತಿ ಪ್ರೀತಿ ಅಂತ ಎಲ್ಲ ಹೇಳ್ಬೋದು. ಇಲ್ಲಿ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಜನ ಕಡಿಮೆ, ಅಷ್ಟು ಯಾರೂ ಇರಲಿಲ್ಲ. ಅಮ್ಮ ಇಲ್ಲೂ ಕೂಡ ಪೂಜೆ ತುಂಬ ಚೆನ್ನಾಗಾಯಿತು. ಇಲ್ಲಿ ಅಂದರೆ ಜನ ಕಡಿಮೆ ಇರೋದ್ರಿಂದ ತುಂಬ ಚೆನ್ನಾಗಾಯಿತು. ಅಷ್ಟು ಜನ ಇಲ್ಲ. ಮುಂದೆ ಇಲ್ಲಿ ಗರುಡಗಂಬ ಇದೆ ನೋಡಿ ಆಂಜನೇಯಂದು. ಇಲ್ಲೂ ಕೂಡ ಒಂದು ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಇನ್ನೂ ಹೋಗಿ ಪ್ರಸಾದ ಬೇರೆ ಇಸ್ಕೋಬೇಕಾಗಿತ್ತು. ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಹೊಟ್ವಿ. ಆ ಮಕ್ಕಳುಗಳು ಅಮ್ಮ ಏನಾದರೂ ತಿಂಡಿ ಕೊಡಿಸಿ ಅಂತ ಹೇಳ್ತಾನೆ ಇದ್ರು. ನಮ್ಮ ಮನೆಯವರು ರಿಲೇಟಿವ್ ಒಬ್ಬರು ಇಲ್ಲೇ ಮುಂದೆನೇ ಅಂಗಡಿ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಹೋಗಿ ಕೊಡಿಸ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿ ಕರ್ಕೊಂಬಂದರು. ನಾವು ನನ್ನ ಮಗಳು ಅಲ್ಲೂ ಒಂದೆರಡು ಫೋಟೋಗಳು ತಗೊಂಡು ಸರಿ ಅಂದ್ಬಿಟ್ಟು ಹೊರಟ್ವಿ. ನನಗಂತೂ ಖುಷಿಯಾಯಿತು. ಅಂದರೆ ಆಂಜನೇಯ ಸ್ವಾಮಿ ನೋಡಿದ್ದು
ಅವರಿಗೆ ಪೂಜೆ ಮಾಡಿಸಿದ್ದು ಎಲ್ಲ ತುಂಬ ಖುಷಿಯಾಯಿತು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಒನ್ ಡೇ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ನೋಡಿ ಇಲ್ಲೂ ಕೂಡ ಅಂಗಡಿಗಳಿದೆ. ಅಂದರೆ ಕುಣಿಗಲಿಂದ ಮರ್ತಿ ಬಂದರೆ ಇಲ್ಲಿ ಕೂಡ ತಗೋಬೋದು. ಹೂವು, ಹಣ್ಣು, ಕಾಯಿ ಎಲ್ಲ ತಗೋಬೋದು. ಏನೋ ಗೊತ್ತಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂಥರ ಪಾಸಿಟಿವಿಟಿ ವೈಬ್ಸ್ ಅಂತಲೇ ಹೇಳ್ಬೋದು. ಅಂದರೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ಮನಸ್ಸಿಗೂ ಸಮಾಧಾನ ಇರುತ್ತೆ. ಏನೋ ಒಂದು ಸ್ವಲ್ಪ ನೆಮ್ಮದಿ, ಖುಷಿ ಎಲ್ಲ ಸಿಗುತ್ತೆ. ಈಗ ಇಲ್ಲಿಂದ ಹೋಗಿ ಕೆಳಗಡೆ ಹೋಗಿ ನಾವು ಪ್ರಸಾದ ಇಸ್ಕೋಬೇಕು. ನಾವು ಹೋಗೋದ್ರೊಳಗಡೆ ರೆಡಿ ಮಾಡಿರ್ತಾರೆ ಪ್ರಸಾದ. ಅಂದರೆ ನಮ್ಮ ಒಬ್ಬರಿಗೆ ಮಾಡಿರಲ್ಲ ಅವರು. ತುಂಬ ಜನ ಕೊಟ್ಟೋಗಿರ್ತಾರೆ. ಅವರಿಗೋಸ್ಕರ ಎಲ್ರಿಗೋಸ್ಕರನೂ ಮಾಡಿರ್ತಾರೆ. ನೋಡಿ ಹೋಗಿ ಪ್ರಸಾದ ಈಸ್ಕೊಂಡ್ವಿ. ಬಟ್ ನೋಡಿದ ತಕ್ಷಣವೇ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಬಟ್ ಅಲ್ಲಿ ತಿನ್ನೋದಕ್ಕೆ ಏನೂ ಇರಲಿಲ್ಲ. ಹಂಗಾಗಿ ಮನೆಗೆ ಹೋಗ್ಬಿಟ್ಟೆ ತಿನ್ನೋಣ ಅಂತ ಅಂದ್ಕೊಂಡು ಇಟ್ಕೊಂಡು ತಗೊಂಬಂದ್ವಿ. ಇನ್ನೂ ಅವ್ರು ಕೊಟ್ಟಾಗ ಬಿಸಿ ಇತ್ತು. ಸರಿ ಅಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು. ನಾನು ಆವಾಗಲೇ ಹೇಳ್ದಂಗೆ ನೋಡಿ ಅವ್ರ ರಿಲೇಷನ್ದು ಇದೆ ಅಂಗಡಿ. ಟೀ ಕೊಟ್ಟರು. ಬೇಡ ಬೇಡ ಅಂದರೂ ಕೇಳಲಿಲ್ಲ. ಫೋರ್ಸ್ ಮಾಡಿ ಟೀ ಕೊಟ್ಟರು. ಸರಿ ಬಿಟ್ಟು ನಾವು ಕೂಡ ಟೀ ಕುಡಿದು, ಜ್ಯೂಸ್ ಕುಡಿದು, ಆ ಮಕ್ಳುಗಳು ಅದು ಇದು ತಿಂದ್ಕೊಂಡ್ರು. ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ಬಂದು. ಈ ದೇವಸ್ಥಾನ ತುಂಬ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾವಾಗಲೂ ಹೋಗ್ತಾ ಇರ್ತೀವಿ. ನೀವು ಕೂಡ ಒಂದು ಸಲ ಬಂದು ಹೋಗಿ.